ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರುದ್ರೇಶ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಏನಪ್ಪ ಚೆನ್ನಾಗಿದೆ, ಯಾಕೆ ಡಲ್ ಆಗಿದೆಯಾ? ಸೊ ಇವತ್ತು ಡೈರೆಕ್ಟ್ಲಿ ನಮ್ಮ ತೋಟದಿಂದ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 9 o'clock ಹಂಗೆ ಸೀದಾ ನಮ್ಮ ಊರಿನ ತೋಟಕ್ಕೆ ಬಂದುಬಿಟ್ಟೆ. ಸೊ ಇಲ್ಲೊಂದು ಸ್ವಲ್ಪ ಡ್ರಿಪ್ ಇರಿಗೇಷನ್ ಪೈಪ್ ಏನಿತ್ತು, PVC ಪೈಪ್ ಎಲ್ಲ ಸ್ವಲ್ಪ ಹೊಡೆದೋಗ್ಬಿಟ್ಟಿತ್ತು. ಈಗ ಬೇಸಿಗೆಗಾಲ ಅಲ್ವಾ, ಸೊ ನೀರು ಬಿಡೋದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಬಂದು ಸ್ವಲ್ಪ ಸರಿ ಮಾಡಿಬಿಟ್ರೆ ಆರಾಮಾಗಿ ನೀರು ಹೊಡಿಬೋದು. ಸೊ ಅದಕ್ಕೋಸ್ಕರ ಟೈಮ್ ಮಾಡ್ಕೊಂಡು ಲೇಬರ್ಗಳು ಕೂಡ ಸಿಕ್ಕಿರು. ಸೊ ಅವ್ರನ್ನೆಲ್ಲ ಕರ್ಕೊಂಡು ಈಗ ಸೀದಾ ತೋಟಕ್ಕೆ ಬಂದಿದ್ದೀವಿ, ಮೆಟೀರಿಯಲ್ಸ್ಗಳನ್ನೆಲ್ಲ ಹಾಕೊಂಡು. ಸೊ ಈಗ ಒಂಚೂರು ಒಂದು ಮೈನ್ ಪೈಪ್ ಬಂದ್ಬಿಟ್ಟು ಹೊಡೆದೋಗ್ಬಿಟ್ಟಿದೆ. ಸೊ ಮೈನ್ ಪೈಪು ಹೊಡೆದೋಗ್ಬಿಟ್ಟಿದೆ, ಅದೊಂದು ಸರಿ ಮಾಡಿಬಿಟ್ರೆ ನೀಟಾಗಿ ಕನೆಕ್ಷನ್ಸ್ ಆಗುತ್ತೆ. ಅವಾಗ ನೀರು ಆನ್ ಮಾಡ್ಕೊಂಡು ಎಲ್ಲೆಲ್ಲಿ ಯಾವ್ಯಾವ ಮರಕ್ಕೆ ನೀರು ಹೋಗ್ತಿಲ್ಲ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಅಲ್ಲಲ್ಲಿ ಹೋಗಿ ಆ ಫಿಟ್ಟಿಂಗ್ಸ್ಗಳನ್ನ ಹಾಕೊಂಡು ನಾವು ಆರಾಮಾಗಿ ಫಿಕ್ಸ್ ಮಾಡ್ಬೋದು. ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೀವಿ ಯಾವ ರೀತಿ ನಮ್ಮ ರೈತರು ಕಷ್ಟಪಡ್ತಾರೆ. ಸೊ ನೀವೆಲ್ಲರೂ ಅನ್ಕೊಂಡಂಗೆ ಈಸಿ ಇರಲ್ಲ ಇಲ್ಲಿ ನೀರು ಬಿಡೋದು. ನನಗೆ ಅಷ್ಟು ಐಡಿಯಾ ಇಲ್ಲ. ಬೇಸಿಕ್ಲಿ ನಾನು ನೋಡಿರೋ ಪ್ರಕಾರ ಒಂದೊಂದು ಪೈಪ್ನ ಸರಿ ಮಾಡಬೇಕು ಅಂದರೆ ತುಂಬಾನೇ ಕೆಲಸ ಇರುತ್ತೆ. ಅಗ್ದು ಗುಂಡಿ ತೆಗೆದು ಅದರಲ್ಲಿ ಬರೋ ನೀರನ್ನೆಲ್ಲ ಆಚೆಗೆ ಹಾಕೋದಾಗಿರ್ಬೋದು, ಒಂಥರ ಕೆಸರಿನ ಗುಂಡಿ ಥರ ಎಲ್ಲ ಆಗ್ಬಿಟ್ಟಿರುತ್ತೆ. ಅದನ್ನೆಲ್ಲ ನೀಟಾಗಿ ಮಾಡ್ಕೊಂಡು ಅವೆಲ್ಲ ಮಾಡ್ಬೇಕು. ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಅದು ಅಷ್ಟು ಐಡಿಯಾ ಇಲ್ಲ ನನಗೆಲ್ಲ. ಲೇಬರ್ಸ್ ಬಂದಿರ್ತಾರೆ, ಅವರೆಲ್ಲ ಮಾಡ್ತಾರೆ. ನಿಮ್ಗೆ ಅದನ್ನೆಲ್ಲ ತೋರಿಸ್ತೀನಿ. ಸೊ ಈಗ ಅಲ್ಲಿ ಕರಿತಾ ಇದ್ದಾರೆ, ಹೋಗೋಣ ಮೆಟೀರಿಯಲ್ ಚೀಲ ಎತ್ಕೊಂಡು. ಸೊ ಮೆಟೀರಿಯಲ್ಸಲ್ಲಿ ಏನೇನೋ ತಂದಿದ್ದೀವಿ, ಬಾಲು ಚೀಲ, ಇದರಲ್ಲಿ ಬೇಕಾಗಿರೋ ಒಂದೆರಡು ಸಾಮಾನುಗಳನ್ನ ಮನೇಲೇ ಇದ್ದು ಹಂಗೆ ಅಂಗಡಿಯಿಂದ ಒಂದೆರಡು ಎತ್ಕೊಂಬಂದಿದ್ವಿ. ಸೊ ಇದೇ ನಮ್ಮ ತೋಟ. ಸೊ ಇಲ್ಲಿರೋದೇ ಒಂದು ಡ್ರಿಪ್ ಇರಿಗೇಷನ್ಸ್ಗಳು. ಸೊ ಇಲ್ಲಿಗೆ ನೀರು ಕರೆಕ್ಟಾಗಿ ಹೊಡಿತಿಲ್ಲ. ಈ ಥರದವು ಇರ್ತಾವಲ್ಲ, ಒಂದೊಂದು ಮುರಿದೋಗ್ಬಿಟ್ಟಿರ್ತಾವೆ ಅಲ್ಲೇ ಒಂದು ಕಡೆ. ಸೊ ಅದನ್ನು ಈಗ ಕರೆಕ್ಟ್ ಮಾಡಬೇಕು. ಅಲ್ಲಿ ನೋಡಿ ನೀವು ಕಾಣಿಸ್ಬೋದು, ಅಲ್ಲಿ ನಿಂತ್ಕೊಂಡು ನಮ್ಮಮ್ಮ ಮಾಡಿಸ್ತಿದೆ. ಸೊ ಅದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡಿಸಿದ್ರೆ ಈಗ ನೀರಾಗಿ ಎಲ್ಲ ತಲ್ಲೂ ನೀರು ಹೋಗುತ್ತೆ. ಸೊ ನೋಡಿ ಇದೆಲ್ಲ ಜೋಳ ಹಾಕಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಇಲ್ಲೂ ಮುಸ್ಕಿನ ಜೋಳ ಎಲ್ಲ ಬೆಳೆಯುತ್ತೆ. ಬಟ್ ಇದು ಮನುಷ್ಯರು ತಿನ್ನಲ್ಲ, ಹಸುಗಳಿಗೆ ಹಾಕೋಕ್ಕೆ ಯೂಸ್ ಮಾಡ್ತಾರೆ ಇದನ್ನು. ನೋಡಿ ಇಲ್ಲಿ ಎಷ್ಟು ಕಷ್ಟ, ಓಡಾಡೋಕ್ಕೆ ಆಗಲ್ಲ. ಇಲ್ಲೆಲ್ಲ ಫುಲ್ ನೀರು ಲೀಕ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಇಲ್ಲಿ ನೋಡಿ ಪೈಪ್ ಹೊಡೆದೋಗಿದೆ ಅಲ್ಲ, ಅಲ್ಲಿ ಅದರಿಂದನೇ ಸಮಸ್ಯೆ ಆಗಿರೋದು. ಸೊ ಅದೊಂದು ಹೊಡೆದೋದ್ರೆ ಆಯಿತು, ಇನ್ನು ಎಲ್ಲಿಗೂ ನೀರು ಹೋಗಲ್ಲ. ಅದನ್ನು ಸರಿ ಮಾಡ್ಕೋಬೇಕು ಫಸ್ಟು. ಇಲ್ಲಿ ಹೊಡೆದೋಗ್ಬಿಟ್ಟಿದೆ. ಸೊ ಇಲ್ಲಿ ನೋಡಿ ಫುಲ್ ಟೀ ಸೆಟ್ಟೇ ಹೊಡೆದೋಗ್ಬಿಟ್ಟಿದೆ. ಇದನ್ನು ಟೀ ಸೆಟ್ ಅಂತ ಕರಿತೀವಿ. ಸೊ ಇಲ್ಲಿಗೊಂದು ಬಾಲ್ ಬಂದಿರುತ್ತೆ, ಇಲ್ಲೊಂದು ಬಾಲ್ ಬಂದಿರುತ್ತೆ. ಸೊ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ರೈತರ ಜೀವನ ಈ ನೀರಿನ ಮೇಲೆ ಮತ್ತು ಈ ಪೈಪ್ ಲೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಒಂದು ಪೈಪ್ ಲೈನ್ ಹೊಡೆದೋದ್ರೂ ಕೂಡ ಇಡೀ ತೋಟಕ್ಕೆ ನೀರು ಹೊಡೆಯೋಕ್ಕಾಗಲ್ಲ. ಸೊ ಎಲ್ಲಿ ಹೊಡೆದೋಗಿರುತ್ತೆ ಅಲ್ಲೇ ಫುಲ್ ನೀರು ಕಿತ್ಕೊಂಡ್ಬಂದ್ಬಿಡುತ್ತೆ. ಸೊ ಇನ್ನು ಮರ್ಮರಕ್ಕೆ ಏನು ಡ್ರಿಪ್ ಇರಿಗೇಷನ್, ನೀವು ಎಂಥ ಡ್ರಿಪ್ ಇರಿಗೇಷನ್ ಮಾಡಿಸಿದ್ರು, ಮೈನ್ ಪೈಪ್ ಲೈನ್ ಅನ್ನೋದು ಒಂದು ಹೊಡೆದೋದ್ರೆ ಸೊ ಇಡೀ ಡ್ರಿಪ್ ಇರಿಗೇಷನ್ಸ್ ಏನು ಮಾಡಿಸಿರ್ತೀರ ಅದು ಒಂದೇ ಟೈಮಿಗೆ ಫೇಲ್ ಆಗೋಗುತ್ತೆ. ಅಂಟಿಲ್ ಆ ಮೈನ್ ಲೈನ್ ಅನ್ನೋದೊಂದು ಏನಿರುತ್ತೆ, ಸೊ ಅದೊಂದು ಸರಿ ಮಾಡಿಸೋ ತನಕ ಎಲ್ಲಿಗೂ ಕೂಡ ಡ್ರಿಪ್ ಇರಿಗೇಷನ್ ನೀರು ಹೋಗಲ್ಲ ಅಷ್ಟೇ. ಈ ಸೆಟ್ ಅಂತ ಇದೇ ಮೈನ್ ಲೈನ್ ಹೊಡೆದೋಗಿರೋದು. ಇದರಲ್ಲಿ ಏನಾಗಿರುತ್ತೆ ಅಂದರೆ ಬೇಸಿಕ್ಲಿ ಇಲ್ಲಿಂದ ಒಂದು ಮೈನ್ ಲೈನ್ ಹೋಗಿರುತ್ತೆ. ರೈತರು ಯಾರ್ಯಾರು ಒಂದು ವಿಡಿಯೋ ನೋಡ್ತಿದ್ರೆ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ, ಯಾರ್ಯಾರು ಗೊತ್ತಿಲ್ಲ ಅವರೆಲ್ಲ ತಿಳ್ಕೊಳ್ಳಿ. ಸೊ ಇಲ್ಲೊಂದು ಮೈನ್ ಲೈನ್ ಹೋಗಿರುತ್ತೆ. 2 ಇಂಚಿಂದು 2.5 ಇಂಚಿನ ಪೈಪ್ ಹಾಕಿರ್ತಾರೆ, ಒಳಗಿರುತ್ತೆ ಅಂಡರ್ಗ್ರೌಂಡಲ್ಲಿ. ಸೊ ಇವು ಬಂದ್ಬಿಟ್ಟು ಟೀ ಸೆಟ್ಟು. ಸೊ ನಮಗೆ ಯಾವ ಕಡೆ ಈ ಒಂದು ಸ್ವಲ್ಪ ಒಂದು 40 ಮರಕ್ಕೆ ನೀರು ಹೋಗಂಗೆ ಸೊ ಈ ಒಂದು ಗೇಟ್ ವಾಲ್ ಆನ್ ಮಾಡಿದ್ರೆ ಇಲ್ಲಿರೋ ಒಂದು 40 ಇಂದ 50 ಮರಕ್ಕೆ ಒಂದು ಸೈಡಲ್ಲಿ ಒಂದು ಫುಲ್ ಈ ಒಂದು ಗೇಟ್ ವಾಲಿಂದ ನೀರು ಹೋಗುತ್ತೆ. ಅದೇ ಥರ ಈ ಥರ. ಸೊ ಹಂಗಾಗಿ ಒಂದು ಇಡೀ ತೋಟನ 4 ಡಿವೈಡ್ಸ್ ಆಗಿ ಮಾಡ್ಕೊಂಡಿರ್ತೀವಿ. ಇಲ್ಲೊಂದು 40 ಗಿಡ, ಇಲ್ಲೊಂದು 40 ಗಿಡ, ಆ ಕಡೆ 40, ಆ ಕಡೆ 40. ಆ ಥರ ಒಂದು ಅಟ್ ಎ ಟೈಮ್ ನಮಗೆ ಪೂರ್ತಿ ತೋಟಕ್ಕೆ ಒಂದು ನೀರು ಕೊಡೋಕ್ಕಾಗೋ ಶಕ್ತಿ ಇಲ್ಲ, ನಮ್ಮಲ್ಲಿ ಅಷ್ಟು ನೀರಿಲ್ಲ ಅಂದಾಗ ಸೊ ಈ ಒಂದು ಟೀ ಸೆಟ್ ಮೆಥಡ್ನ ಯೂಸ್ ಮಾಡ್ಕೊಂತಾರೆ. ಒಂದು ಪೀರಿಯಡ್ ಆಫ್ ಟೈಮಲ್ಲಿ 1-2 ಸೈಡ್ಸ್ಗೆ ನೀರು ಹೋಗೋದು, ಇನ್ನೊಂದು ಪೀರಿಯಡ್ ಆಫ್ ಟೈಮಲ್ಲಿ ಈ ಒಂದು 2 ಸೆಟ್ಟಿಗೆ ನೀರು ಹೋಗೋ ಥರ ಮಾಡ್ಕೊಂಡ್ಬಿಟ್ಟು ಇಡೀ ತೋಟನ ಒಂದು ಕರೆಂಟಲ್ಲಿ ಕೂಡಿಸ್ತಾರೆ. ಸೊ ನಾವು ಡ್ರಿಪ್ ಇರಿಗೇಷನ್ ಮಾಡಿರೋದು ಈ ಸುತ್ತ ಬಳ್ಳಿ ಹಾಕ್ತಾರಲ್ಲ ಆ ಥರನೂ ಮಾಡಿಲ್ಲ. ಸೊ ನಾವು ಬೇಸಿಕಲಿ ಮಾಡಿರೋದು ನಾವು ಈ ಮೆಥಡ್ನ ಯೂಸ್ ಮಾಡಿದ್ವಿ. ಇದನ್ನ ಒಬ್ಬರು ಟ್ಯಾಪ್ ಅಂತ ಕರೀತಾರೆ, ಒಬ್ಬೊಬ್ಬರು ಟೋಪಿ ಅಂತ ಕರೀತಾರೆ. ಸೊ ಒಬ್ಬೊಬ್ರು ಒಂದೊಂದು ಭಾಷೆಯಲ್ಲಿ ಅವ್ರವ್ರ ಕಡೆ ಏನೇನು ಕರೀತಾರೆ. ಸೊ ಇದು 20 mm ಪೈಪು. ಸೊ ಇಲ್ಲಿಂದ ಪ್ರೆಷರಲ್ಲಿ ಬಂದು ಇಲ್ಲಿ ನೀರು ಹೊಡೆಯುತ್ತೆ. ಸಾಕು, ಇದರಿಂದ ಆರಾಮಾಗಿ 1 hourಗೆ ಇದ್ರ ಸುತ್ತ ಎಲ್ಲ ನೀರು ನಿಂತ್ಕೊಳುತ್ತೆ. ಸೊ ಇಷ್ಟು ಸಾಕು. ಇದು ಒಬ್ಬೊಬ್ರು ಇನ್ನೊಂದು ಬಳ್ಳಿ ಹಾಕ್ಸಿರ್ತಾರೆ, ಅದನ್ನು ಕೂಡ ನಾವು ಒಂದೊಂದು ಮರಕ್ಕೆ ಮಾಡಿಸಿದ್ದೀವಿ, ಅದನ್ನು ತೋರಿಸ್ತೀನಿ ನಿಮ್ಗೆ. ಸೊ ನೋಡಿ ಈ ಥರನೂ ಒಬ್ಬೊಬ್ರು ಡ್ರಿಪ್ ಇರಿಗೇಷನ್ ಮಾಡಿಸಿರ್ತಾರೆ. ಇಲ್ಲಿ ಕನೆಕ್ಷನ್ಸ್ ಕೊಟ್ಟರೆ ಈ ಪೂರ ಇಲ್ಲೆಲ್ಲ ನೀರು ಒಂದೇ ಸುತ್ತ ಹೊಡೆಯುತ್ತೆ. ಸೊ ಈ ಥರನೂ ಮಾಡಿಸ್ಬೋದು. ನೀರು ಕಮ್ಮಿ ಇದ್ದವ್ರು ಅದನ್ನು ಮಾಡಿಸ್ತಾರೆ. ನಮ್ಮ ಕಡೆ ನೀರಿಗೆ ಕೊರತೆ ಇಲ್ಲ. ಸೊ ಹಂಗಾಗಿ ನಾವು ಯಾವ ಮೆಥಡ್ ಯೂಸ್ ಮಾಡಿರೋನು ಕೂಡ ಒಳ್ಳೆ ನೀರಾವರಿ ಆಗಿರುತ್ತೆ ನಮ್ಮ ಜಮೀನು. ನಾವು ತಂದಿರೋ ಸಾಮಾನು ಅಷ್ಟು ಸಾಲಲ್ಲ. ಸೊ ಅದಕ್ಕೋಸ್ಕರ ಈಗ ಇಲ್ಲೇ ಒಬ್ಬರು ನಮ್ಮೂರಲ್ಲೇ ಒಬ್ಬರು ಮನೆಯಲ್ಲೇ ಪೈಪ್ ಮೆಟೀರಿಯಲ್ಸ್ಗಳೆಲ್ಲ ಮಾರ್ತಾರೆ. ಸೊ ಅಲ್ಲಿಗೆ ಹೋಗಿ ನಮಗೆ ಬೇಕಾಗಿರೋ ಒಂದೆರಡು ಮೆಟೀರಿಯಲ್ಸ್ ಕೇಳಿದ್ದಾರೆ ಲೇಬರ್ಸು. ಸೊ ಅದನ್ನೆಲ್ಲ ತಂದುಬಿಟ್ಟು ಅವ್ರಿಗೆ ಕೊಟ್ಟರೆ ಆರಾಮಾಗಿ ಕೆಲಸನ ಸಲೀಸಾಗಿ ಮುಗಿಸ್ತಾರೆ. ಸೊ ಅಲ್ಲಿವರೆಗೂ ಲೇಬರ್ಸು ಅದ್ರ ಸುತ್ತ ಗುಂಡಿ ಬಿಡಿಸ್ಕೊತಾ ಇರ್ತಾರೆ. ಸೊ ಯಾಕೆಂದರೆ ಅಂಡರ್ಗ್ರೌಂಡಲ್ಲಿ ಇರೋದ್ರಿಂದ ಪೈಪು ಅದು ನೀಟಾಗಿ ಸರಿ ಮಾಡಬೇಕು ಅಂದರೆ ಅಲ್ಲಿವರೆಗೂ ಗುಂಡಿ ತಕ್ಕೊಂಡು ಆ ಪೈಪ್ ಬಿಡಿಸ್ಕೊಂಡು ಸರಿ ಮಾಡಬೇಕಾಗುತ್ತೆ. ಸೊ ನಾನು ಮೆಟೀರಿಯಲ್ಸ್ ತರೋವರೆಗೂ ಅವರು ಆ ಗುಂಡಿ ಎಲ್ಲ ತಕ್ಕೊಂಡು ರೆಡಿ ಮಾಡ್ಕೊತಾ ಇರ್ತಾರೆ. ಸೊ ಅಷ್ಟೊಳಗೆ ನಾನು ಹೋಗಿ ಮೆಟೀರಿಯಲ್ ಪಟ್ ಅಂತ ತಂದ್ಬಿಡೋಣ. ಬೇಸಿಕಲಿ ಈ ಒಂದು ಪೈಪ್ ಸರಿ ಮಾಡಿದ ತಕ್ಷಣ ಒನ್ ಡೇ ಎಟ್ಟಿಗೆ ಸರಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಸರಿಯಾಗಿ ನಾಳೆ ಇನ್ನೊಂದು ಸತಿ ಕರೆಂಟ್ ಬಂದಾಗ ಆನ್ ಮಾಡಿದ ತಕ್ಷಣ ಅವಾಗಲೂ ಕೂಡ ಹೊಡೆದೋಗುತ್ತೆ. ಏನು ಮಾಡೋಕ್ಕಲ್ಲ, ನಮ್ಮ ರೋಡ್ಗಳು ಹಂಗಿದಾವೆ.
ಸೊ ಅವಾಗ ಕೂಡ ಒಡೆದೋಗೋ ಚಾನ್ಸಸ್ಗಳು ಇರುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ನೋಡ್ಕೊತಾ ಇರಬೇಕು. ಅವಾಗವಾಗ ಬಂದು ತೋಟಕ್ಕೆ ಗೇಟ್ ವಾಲ್ ಆನ್ ಮಾಡೋದಾಗಿರ್ಬೋದು, ಅವೆಲ್ಲ ಮಾಡಿ ಕರೆಕ್ಟಾಗಿದೆಯಾ ಪೈಪ್ಲೈನು ಅಂತವೆಲ್ಲ ನಾವು ಚೆಕ್ ಮಾಡ್ಕೊಂಡು ಎಲ್ಲ ಮಾಡ್ಕೋಬೇಕಾಗತ್ತೆ. ಅದೇ ನಮ್ಮೂರು. ಸೊ ಇಲ್ಲಿಂದ ಹೋದರೆ ಅಲ್ಲೊಬ್ಬರು ಮನೇಲಿ ಮೆಟೀರಿಯಲ್ಸ್ಗಳನ್ನೆಲ್ಲ ಇಟ್ಕೊಂಡಿರ್ತಾರೆ. ಸೊ ಅವ್ರ ಹತ್ರ ಹೋದರೆ ನಮಗೆ ಬೇಕಿರೋ ಏನು ಲೇಬರ್ಸು ಒಂದೆರಡು ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಹೋಗಿ ಆರಾಮಾಗಿ ತಗೊಂಬರೋಣ. ಹಾಗೆ ಇನ್ನೊಂದು ಸ್ವಲ್ಪ ಪೈಪೆಲ್ಲ ತಗೊಂಬರೋಕೆ ಹೇಳಿದ್ದಾರೆ. ಆ ಪೈಪು ನಮ್ಮ ಮನೆ ಇಲ್ಲೇ ಒಂದು ಮನೇಲಿ ಇಟ್ಟಿದ್ದೀವಿ. ಸೊ ಅಲ್ಲಿ ಹೋಗಿ ಅವ್ರು ಎಷ್ಟು ಹೇಳಿದ್ದಾರೆ ಅಷ್ಟು ಪೈಪ್ ಲೈನ ಕಟ್ ಮಾಡ್ಕೊಂಬಂದು ಕೊಟ್ಟರೆ ಸೊ ಅವರೆಲ್ಲ ರೆಡಿ ಮಾಡಿಕೊಡ್ತಾರೆ ಪೈಪ್ ಲೈನ. ಯಾರೇ ಆದರೆ ಒಂದು ಕೆಲಸದಲ್ಲಿ ಗೊತ್ತಿರೋರಾದರೆ ಅದನ್ನ ಮಾಡೋಕ್ಕೆ ಚೆಂದ. ಈಗ ನಾನು ಹೋಗಿ ಇಳಿದು ಮಾಡ್ತೀನಿ ಅಂತ ಹೋದರೆ ಸೊ ಇಟ್ಸ್ ಇಂಪಾಸಿಬಲ್ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಗುಂಡಿ ತಕ್ಕೊಂಡು, ಯಾಕೆಂದರೆ ಒಂದು ಪೈಪ್ ಹೊಡೆದೋಗಿದೆ, ಅದನ್ನು ಕಟ್ ಮಾಡಿದಾಗ ಪೈಪಲ್ಲಿರೋ ಲೋಡ್ ನೀರೆಲ್ಲ ಆಚೆಗೆ ಬಂದ್ಬಿಡುತ್ತಾ. ಸೊ ಅವಾಗೆಲ್ಲ ಒಂಥರ ಕೆಸರೆಲ್ಲ ಆಗ್ಬಿಡುತ್ತೆ. ಆ ಕೆಸರಲ್ಲಿ ಇಳಿದು ತೊಳೆದು ಮಾಡಿ ಆ ಒಂದು ಮಾಡಿದ್ರೆ ನೋಡಿ, ಅದಕ್ಕೇನಿದ್ರು ಕಲ್ತಿರೋರಿಗೆ ಚೆಂದ. ಅದು ಈಗ ಹೋಗಿ ಕಲಿತೀನಿ ಇಟ್ಸ್ ಇಂಪಾಸಿಬಲ್. ಮೆಟೀರಿಯಲ್ಸ್ ಎಲ್ಲ ತಾಂಡಿದ್ದಾಯಿತು. ಮೆಟೀರಿಯಲ್ಸ್ ರೈಟ್ ಎಲ್ಲ ಭಾರಿ ಗಗನಕ್ಕೇರಿಬಿಟ್ಟಿದೆ. ನಮ್ಮದು ಮುಂಚೆ ಒಂದು ಡ್ರಿಪ್ ಇರಿಗೇಷನ್ ಅಂಗಡಿನೇ ಇತ್ತು. ಸೊ ಆ ಟೈಮಲ್ಲೆಲ್ಲ 50 ರೂಪಾಯಿ 40 ರೂಪಾಯಿ ಇದ್ದಿದ್ದೆಲ್ಲ ಇವಾಗ 70-80 ರೂಪಾಯಿ ಎಲ್ಲ ರೇಟಿಗೆ ಹೋಗ್ಬಿಟ್ಟಿದೆ. ಸೊ ಇವಾಗ ಮನೆ ಇದೆ ನಮ್ಮದೊಂದು ಇಲ್ಲಿ. ಸೊ ಮನೆ ಒಳಗೆ ನಾವು ಪೈಪ್ ಮೆಟೀರಿಯಲ್ಸ್ ಎಲ್ಲ ಇಟ್ಟಿದ್ದೀವಿ. ಸೊ ಅಲ್ಲಿಂದ ಹೋಗಿ ಒಂದಿಷ್ಟುದ್ದ ಪೈಪ್ ತಗೊಂಬರಕ್ಕೆ ಹೇಳಿದ್ದಾರೆ. ಸೊ ಅದೊಂದು ಸ್ವಲ್ಪ ಪೈಪ್ನೆಲ್ಲ ತಗೊಂಡು ಇನ್ನು ಸೀದಾ ತೋಟಕ್ಕೆ ಹೋಗಿ ಕೊಡೋದು. A few moments later. ಒಂದು ಪಾಲಿಷಿಂಗ್ ಮೆಟೀರಿಯಲ್ಸು. ಸೊ ನಮ್ಮ ಇಂಥ ಜಾಗಕ್ಕೆಲ್ಲ ಇದು ಸ್ಪ್ರೇ ಮಾಡಿ ಪಾಲಿಷ್ ಮಾಡೋಕ್ಕೆ ಅಂತ ಇದೆ. ಸೊ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಹೋದ್ನ ಈ ಗಾಡಿಗೆ ಪೆಟ್ರೋಲ್ ಬಂಕಲ್ಲಿ. ಸೊ ಅಲ್ಲಿ ಈ ಒಂದು ಪ್ರಾಡಕ್ಟ್ಸ್ನ ಅವರು ಮಾರ್ತಾಯಿದ್ರು. ಸೊ ನಮ್ಮ ಇಂಡಿಯನ್ ಮಾಮ್ಸ್ ಎಷ್ಟು ಈ ಒಂದು ಡಿಸ್ಕೌಂಟ್ ಮಾಡಿಸೋದ್ರಲ್ಲಿ, ಬಾರ್ಗಿಂಗ್ ಮಾಡಿಸೋದ್ರಲ್ಲಿ ಎಷ್ಟು ಅಡ್ವಾನ್ಸ್ ಇದ್ದಾರೆ ಅಂದರೆ ಅವ್ನು ಫಸ್ಟ್ ಬಂದು ಹೇಳಿದ್ದು 2 ಬಾಟಲ್ಸ್ಗೆ 600 ರೂಪೀಸು, 2 ಬಾಟ್ಲ್ ತಗೊಂಡ್ರೆ 1 ಫ್ರೀ ಅಂತ ಹೇಳ್ದ. ಸೊ ಅಂದರೆ 600 ರೂಪೀಸ್ ಪರ್ ಬಾಟಲ್ 200 ರೂಪೀಸ್ ಬೀಳುತ್ತೆ. ಸೊ ನಮ್ಮಮ್ಮ ಅದನ್ನು ಫುಲ್ ಅದಕ್ಕೆ ಬಾರ್ಗಿಂಗ್ ಮಾಡಿ ಅಂಟಿಲ್ ಫೈನಲ್ ಪ್ರೈಸಲ್ಲಿ 300 ರೂಪೀಸ್ಗೆ 3 ಬಾಟಲ್ನ ಡೀಲ್ ಮಾಡ್ಕೊಂಡು ಬಂದರು. ಎಷ್ಟು ಅಡ್ವಾನ್ಸ್ ಆಗಿದ್ದಾರೆ ಇಲ್ಲಿ. ನನಗೂ ಇಲ್ಲಿ ಒಂದು ಡೌಟ್ ಇರೋದು, ನಮ್ಮಮ್ಮ ಇದರಲ್ಲಿ ಅಡ್ವಾನ್ಸ್ ಆಗಿದೆಯಾ ಅಥವಾ ಅವನೇ ಬಿಸ್ನೆಸ್ಸಲ್ಲಿ ಅಡ್ವಾನ್ಸ್ ಆಗಿದ್ದಾರೆ. ಯಾಕೆಂದರೆ ಅವ್ನು 300 ರೂಪೀಸ್ ಅಂತ ತಕ್ಷಣ ಕುಪ್ಕೊಂಡು ಕೊಟ್ಬಿಟ್ಟವನೇ. ಸೊ ಇಲ್ಲಿ ಯಾರು ನಾವು ಮೋಸ ಹೋದ್ವಾ ಇಲ್ವಾ ಅವ್ನು ಮೋಸ ಹೋದ್ನ ಅನ್ನೋದು ಗೊತ್ತಿಲ್ಲ. ಒಟ್ಟು ಇಂಡಿಯನ್ ಮಾಮ್ಸಲ್ಲಿ ಬಾರ್ಗಿಂಗಲ್ಲಿ ಮೀರ್ಸೋಕ್ಕೆ ಯಾರಿಗೂ ಆಗಲ್ಲ. ಸೊ ನೀವು ನೋಡ್ಬೋದು ಎಷ್ಟು ಒಂದು ಕೊಚ್ಚೆ ಗುಂಡಿ ಥರ ಆಗೋಗಿದೆ. ಇಲ್ಲಿರೋ ನೀರನ್ನೆಲ್ಲ ಅವ್ರು ತೆಗೆದು ಫಸ್ಟು, ಆಮೇಲೆ ನೆಕ್ಸ್ಟು ಅವ್ರು ಏನಿದ್ರು ಅಲ್ಲಿರೋ ಒಂದು ಪೈಪ್ನೆಲ್ಲ ಸೆಟ್ ಮಾಡಬೇಕಾಗುತ್ತೆ. A few moments later. ಸ್ಟಾರ್ಟರ್ ಅಂತ ಹೇಳ್ತಾರೆ ಬೋರ್ವೆಲ್ ಎಲ್ಲ ಆನ್ ಮಾಡೋಕ್ಕೆ. ಸೊ ಇದು ಫುಲ್ ಒಂದು ಇದರಲ್ಲೆಲ್ಲ ಇನ್ಬಿಲ್ಟ್ ಆಟೋ ಸ್ವಿಚ್ ಎಲ್ಲ ಬರುತ್ತೆ. ಸೊ ಇದು ಆಟೋ ಆನ್ ಮಾಡೋದ್ರೆ ಕರೆಂಟ್ ಬಂದಿದ ತಕ್ಷಣ ಅದೆಲ್ಲ ಆನ್ ಮಾಡೋಗುತ್ತೆ. ಸೊ ಇದು ಆನ್ ಮಾಡಿದ್ರೆ ಪಟ್ ಅಂತ ನೀರು ಆನ್ ಆಗುತ್ತೆ. ಅಲ್ಲಿ ಆನ್ ಮಾಡಿದ್ರೆ ನನ್ನೇನು ಹೊಡೆದಾಕ್ಬಿಡ್ತಾರೆ. ಅವರಲ್ಲಿ ಕೆಲಸ ಮಾಡ್ಕೊಂಡು ಕುಂತವ್ರೆ. ಆನ್ ಮಾಡಿದ್ರೆ ನೀರೆಲ್ಲ ಹೋಗ್ಬಿಡುತ್ತೆ. ಇನ್ನು ಇದು 3 ಫ್ಯೂಸು ಇಲ್ಲಿ ಮೈನ್ ಲೈನ್ ಬಂದಿರುತ್ತೆ. ಸೊ ಅದು ಮುಟ್ಟಿದ್ರೆ ನಗು ಬರ್ಲಿಲ್ವಾ? A few moments later. ದ ಮೂಮೆಂಟ್ ಆಫ್ ಟ್ರೂತ್ ಈಗ ಹೋಗಿ ಆನ್ ಮಾಡಿದಾಗ ಗೊತ್ತಾಗುತ್ತೆ ರಿಸಲ್ಟ್ಸು. ಸೊ ಇದೊಂದು ರೆಡಿ ಆಯಿತು, ಹಿಂದ್ಗಡೆ ಒಂದು ರೆಡಿ ಆಯಿತು. ಹಾಗೆ ಸೊ ಮೂಮೆಂಟ್ ಆಫ್ ಟ್ರೂತ್ ಇವಾಗ ಗೊತ್ತಾಗುತ್ತೆ ಯಾವ ರೀತಿ ಫಿಕ್ಸ್ ಆಗಿದೆ ಅಂತ. ಸೊ ಹೋಗಿ ಪಟ್ ಅಂತ ಆನ್ ಮಾಡೋಣ. ಕರೆಂಟ್ ಹೋಗೋ ಅಷ್ಟೊತ್ತಿಗೆಲ್ಲ ಟೆಸ್ಟ್ ಮಾಡ್ಕೊಂಡು ಬಿಟ್ಬಿಡ್ಬೇಕು ನಾವು. ಸೊ ಕರೆಂಟ್ ಹೋದರೆ ತಿರ್ಗಾ ಟೆಸ್ಟ್ ಮಾಡಬೇಕು ಅಂದರೆ ನಾಳೆ ಕರೆಂಟ್ ಬರೋವರೆಗೂ ಕಾಯಬೇಕಾಗುತ್ತೆ. 3 ಅವರ್ಸ್ ಕರೆಂಟ್ ಕೊಡ್ತಾರೆ ನಮಗೆ ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ. ಸೊ ಆ ಒಂದು 3 ಅವರ್ಸ್ ಕರೆಂಟಲ್ಲೇ ನಮ್ಮೆಲ್ಲ ಆಟಗಳು. ಸೊ ಲೆಟ್ಸ್ ಗೋ. ಸೊ ಬೋರ್ವೆಲ್ ಆನ್ ಮಾಡೋಕ್ಕೂ ಮುಂಚೆ ಇಲ್ಲಿರೋ ಗೇಟ್ ವಾಲ್ಗಳು ಫಸ್ಟ್ ಆನ್ ಮಾಡ್ಕೊಂಬಿಡೋಣ. ಸೊ ಹೆಂಗಾರ ಆಗಲಿ, ಸುಮ್ಮನೆ ಯಾಕೆ ಢಬ್ ಅಂತ ಹೊಡೆದೋಗ್ಬಿಡ್ತವೆ ಅವೆಲ್ಲ. ಆನಾಯಿತು, ವರ್ಕಿಂಗ್ ಗುಡ್. ಈಗ ಪಟ್ ಅಂತ ಎಲ್ಲ ಇರೋ ಒಂದು ಕೆಲಸಗಳು ಎಲ್ಲೆಲ್ಲಿ ಓಪನ್ ಆಗಿರುತ್ತೆ ಅದೆಲ್ಲ ಸ್ವಲ್ಪ ಮುಚ್ಚಿಬಿಟ್ಟು ನೀಟಾಗಿ. ಸೊ ಇನ್ನೇನಿದ್ರು ಮನೆಗೆ ಹೋಗೋದು ಕೆಲಸ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಸೊ ಇನ್ನೂ ಇದೇ ರೀತಿ ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಇದ್ದರೆ ತರ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಸೊ ನಾನು ಹಳೆ ವೀಡಿಯೋಸ್ 2 ನೋಡಿಲ್ಲ ಅಂದರೆ ನೋಡಿ. ಸೊ VTU ಎಕ್ಸಾಮ್ಸ್ ಮತ್ತು ಪ್ಲೇಸ್ಮೆಂಟ್ಸ್ ಬಗ್ಗೆ ಮಾಡಿದ್ದೀನಿ. ಸೊ ಅಲ್ಲಿವರೆಗೂ, ಸೊ ನೆಕ್ಸ್ಟ್ ವೀಡಿಯೋವರೆಗೂ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.